ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಲೈವ್ ಆಗಿ UPSC ಇದು ಮೊನ್ನೆ ಏನೊಂದು ಎಸ್ಸೆ ಪೇಪರ್ ನಡೀತಲ್ಲ, ಒಂದು ಎಸ್ಸೆನ ಸಾಲ್ವ್ ಮಾಡೋದ ಆನ್ಸರ್ನ ನೋಡೋಣ. ಸೊ ಮುಂದಿನ ದಿನಗಳೊಳಗೆ ನಾನು GS ಪೇಪರ್ಗಳು ಒಂದಷ್ಟು ಕ್ವಶನ್ಸ್ಗಳದ್ದು ಈ ಥರ ಒಂದು ಲೈವ್ ವಿಡಿಯೋಸ್ನ ಮಾಡ್ತೇನೆ ಕನ್ನಡದೊಳಗೆ. ಸೊ ಕನ್ನಡ ಮಾಧ್ಯಮದೊಳಗೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತೈತಿ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ. ಆ್ಯಂಡ್ ಒಬ್ಬರು ಸಬ್ಸ್ಕ್ರೈಬರ ಭಾಳ ದಿನದಿಂದ ಕೇಳಲಿಕ್ಕತ್ತಿದ್ರು. ಸೊ ಎಸ್ಸೆ ಜೊತೆ ಒಂದು ಆನ್ಸರ್ ರೈಟಿಂಗ್ದ ವಿಡಿಯೋನ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಯಾಕಂತಂದ್ರೆ ಎಸ್ಸೆ ನನ್ನೊಂದು ಫೇವ್ರೆಟ್ ಪಾರ್ಟ UPSC ಒಂದು ಮೇನ್ಸ್ ಒಳಗೆ. ಸೊ ವಿಡಿಯೋಗಳು ಇಷ್ಟ ಆದವು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಆ್ಯಂಡ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಗೆ. ಸೊ ಈ ಒಂದು ಎಸ್ಸೆ ಒಳಗೆ ನಾನು ಒಂದು ಪೀಠಿಕೆ ಆಗಿರ್ಬೋದು, ಆ್ಯಂಡ್ ಪಾಸಿಟಿವ್ ವೇಗಳಾಗಿರ್ಬೋದು, ನೆಗೆಟಿವ್ ಒಳಗಾಗಿರ್ಬೋದು, ಆ್ಯಂಡ್ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಡೋದು ಹೆಂಗೆ, ಆ್ಯಂಡ್ ಜೊತೆಗೆ ಒಂದು ಪಾಸಿಟಿವ್ ಕನ್ಕ್ಲೂಷನ್ನ ಯಾವ ಥರ ಬರೀಬಹುದು ಅನ್ನೋದ್ರದ್ದೊಂದು ಐಡಿಯಾ ಶೇರ್ ಮಾಡೇನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ, ನಿಮ್ಗೆ ಅರ್ಥ ಆಗ್ತದೆ. ಸೊ UPSC ಮೊನ್ನೆ ಆಗಸ್ಟ್ 22ಗೆ ನಡೆದಂಥ ಒಂದು ಕ್ವಶನ್ ಪೇಪರ್ ಒಳಗಿಂದ ಒಂದು ಎಸ್ಸೆ ಟಾಪಿಕ್ನ ನಾನು ಇಲ್ಲಿ ತೊಗೊಂಡೇನಿ. ಏನಂದ್ರೆ ಬೆಸ್ಟ್ ಲೆಸನ್ಸ್ ಆರ್ ಲರ್ನ್ ಥ್ರೂ ಬಿಟರ್ ಎಕ್ಸ್ಪೀರಿಯನ್ಸಸ್. ಕಹಿ ಅನುಭವಗಳು ಉತ್ತಮ ಪಾಠಗಳನ್ನು ಕಲಿಸುತ್ತವೆ. ಸೊ ಇಲ್ಲಿ ಫಸ್ಟ್ ಈ ಸೆಂಟೆನ್ಸ್ದೊಂದು ಇನ್ನರ್ ಮೀನಿಂಗ್ ಏನೈತಿ, ಏನೇನೆಲ್ಲ ನಾವು ಇಲ್ಲಿ ಬರಿಬಹುದು ಅನ್ನೋದನ್ನ ಫಸ್ಟನ್ನು ನಾವು ಮೈಂಡಿಗೆ ಹಾಕೋಬೇಕಾಗ್ತೈತಿ, ಒಂದು ಮೈಂಡ್ ಮ್ಯಾಪ್ನ ರೆಡಿ ಮಾಡ್ಕೋಬೇಕಾಗ್ತೈತಿ. ಸೊ ಈಗ ಕಹಿ ಅನುಭವಗಳು ಅಂದ ತಕ್ಷಣ ಭಾಳಷ್ಟು ಪಾಯಿಂಟ್ಸ್ ಬರ್ತಾವಲ್ಲೇ. ಒಂದಷ್ಟು ನಾವೇನಾರ ತಪ್ಪುಗಳನ್ನು ಮಾಡಿರ್ತೇವೆ, ಅದರಿಂದ ನಮಗೆ ಕೆಟ್ಟ ಅನುಭವ ಆಗಿರ್ತಾವೆ. ಕೆಲವು ಸಲ ನಾವೇನು ತಪ್ಪ ಮಾಡಿರಂಗಿಲ್ಲ, ಆದರೂ ಒಂದಷ್ಟು ಅನುಭವಗಳ ಕಹಿ ಅನುಭವಗಳಾಗಿರ್ತಾವೆ. ಇನ್ನು ಕೆಲವು ಸಲ ನಮ್ಮ ಜೊತೆ ಯಾರೋ ಮೋಸ ಮಾಡಿರ್ತಾರೋ, ಅಂಥ ಟೈಮ್ ಒಳಗೆ ಕಹಿ ಅನುಭವ ಆಗಿರ್ತಾವೆ. ಸೊ ಇದನ್ನ ಎಲ್ಲ ನೀವು ಮೈಂಡ್ ಒಳಗೆ ಇಟ್ಕೋಬೇಕು. ಆ್ಯಂಡ್ ಅದರಿಂದ ಕೆಲವು ಜನ ಪಾಠಗಳನ್ನು ಕಲಿತಾರೋ, ಕೆಲವು ಜನ ಕಲಿದೇನೂ ಇರ್ಬೋದು. ಈ ಥರ ಪಾಸಿಟಿವ್ ನೆಗೆಟಿವ್ ಎಲ್ಲ ಒಂದು ಆಯಾಮದೊಳಗೂ ನೀವು ಎಸ್ಸೆನ ಬರಿಬೇಕಾಗ್ತದೆ. ಸೊ ಇಲ್ಲಿ ನಾವು ಓದ್ತಾ ಹೋಗ್ತೇನೆ, ಸೊ ನಿಮಗೊಂದು ಐಡಿಯಾ ಬರ್ಬೋದು. ಜೀವನವು ಸುಖ ದುಃಖ ಕಹಿ ಸಿಹಿಗಳ ಮಿಶ್ರಣ. ಸಂತೋಷ ಯಶಸ್ಸು ದೊರೆತಾಗ ಸಂಭ್ರಮಿಸುತ್ತೇವೆ, ಅದೇ ಸೋಲು ನೋವು ಬಂದಾಗ ಜೀವನವೇ ಕಷ್ಟಕರವಾದ ಕಹಿ ತಟ್ಟೆಯಂತಾಗುತ್ತದೆ. ಆದರೆ ಈ ಕಹಿ ಅನುಭವಗಳು ನಮ್ಮನ್ನು ದುರ್ಬಲರನ್ನಾಗಿಸದೆ ಬದುಕಿನ ಅಮೂಲ್ಯ ಪಾಠಗಳನ್ನು ಕಲಿಸಬಲ್ಲವು. ಯಾವ ಶಾಲೆಯೂ ನೀಡದಂತಹ ಪಾಠಗಳನ್ನು ಈ ಕಹಿ ಅನುಭವಗಳು ಕಲಿಸುತ್ತವೆ. ನಾವು ಜೀವನದಲ್ಲಿ ಸೋತಾಗ ಅದನ್ನು ವಿಮರ್ಶಿಸುತ್ತೇವೆ, ಸೋಲಿಗೆ ಕಾರಣವೇನು ಎಂದು ಅರಿತಾಗ ಜಾಗರೂಕರಾಗುತ್ತೇವೆ, ಮುಂದೆ ಆ ತಪ್ಪು ನಡೆಯದಂತೆ ಎಚ್ಚರಗೊಳ್ಳುತ್ತೇವೆ. ಉದಾಹರಣೆಗೆ ಸೊ ಇಲ್ಲಿ ಭಾಳಷ್ಟು ಎಕ್ಸಾಂಪಲ್ಸ್ಗಳನ್ನ ಹಾಕ್ತಾ ಹೋಗ್ರಿ. ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಒಳಗೆ ವಿಫಲ ಆದಂತಂದ್ರೆ ಆ ಸೋಲಿನ ನೋವು ಅವನ ಸರಿಯಾಗಿ ಓದುವಂತೆ ಒಂದು ಮೋಟಿವೇಶನ್ ಮಾಡ್ತೈತಿ. ಹಾಗಾಗಿ ಅವ ನೆಕ್ಸ್ಟ್ ಎಕ್ಸಾಮ್ ಒಳಗೆ ಪಾಸ್ ಆಗ್ತಾನೋ. ಈಗ ಒಬ್ಬ ವ್ಯಾಪಾರಿ ಇದ್ದ ಅನ್ಕೊಳ್ರಿ, ಅವ ಏನೋ ಒಂದು ವ್ಯಾಪಾರದೊಳಗೆ ಅವ್ನು ನಷ್ಟ ಆಗಿರ್ತೈತಿ. ಅವಾಗ ಅವ ತನ್ನ ತಪ್ಪುಗಳನ್ನೇನಾರ ಅರ್ಥ ಮಾಡ್ಕೊಂಡ ಅಂತಂದ್ರೆ ಅವ್ನು ಹೊಸ ಒಂದು ಕಾರ್ಯತಂತ್ರ ಹೊಸ ಪ್ಲ್ಯಾನ್ ಮಾಡ್ಕೋತಾನು. ಸೊ ಒಂದು ಕಹಿ ಅನುಭವ ಅನ್ನೋದು ನಿಮ್ಮ ಒಂದು ಹೊಸ ಯಶಸ್ಸಿಗೆ ಉತ್ತಮ ಹೆಜ್ಜೆ ಆಗಿರ್ತೈತಿ. ಈ ಥರ ಒಂದು ಪ್ಯಾರಾಗ್ರಾಫ್ ಜೊತೆ ನೀವು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ಸ್ನು ಆ್ಯಡ್ ಮಾಡಬೇಕಾಗ್ತದ. ಅವಶ್ಯಕತೆ ಬಿತ್ತಂದ್ರೆ ಡೈಗ್ರಾಮ್ಸನ್ನು ಆ್ಯಡ್ ಮಾಡಬೇಕು. ಸೊ ಅಟ್ರಾಕ್ಟಿವ್ ಆಗಿ ಎಸ್ಸೆನ ಮಾಡಬೇಕಾಗ್ತೈತಿ. ನಾ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಎಸ್ಸೆನ ಸಾಲ್ವ್ ಮಾಡೇನಿ. ಇಲ್ಲಿ ಕಹಿ ಅನುಭವಗಳು ನಮಗೆ ಹಲವು ಜೀವನ ಪಾಠಗಳನ್ನು ಕಲಿಸುತ್ತವೆ, ಅವುಗಳಲ್ಲಿ ಪ್ರಮುಖವಾದವು. ಸೊ ಈಗ ಪಾಸಿಟಿವ್ ವೇ ಒಳಗೆ ನಾವು ಸ್ಟೇಟ್ಮೆಂಟ್ನ ಕೊಡ್ತಾ ಹೋಗಬೇಕು. ತಾಳ್ಮೆ ಮತ್ತು ಸಹನೆ. ತಾಳಿದವನು ಬಾಳಿಯಾನು ಎಂಬಂತೆ ಯಾವ ವ್ಯಕ್ತಿ ಕಠಿಣ ಪರಿಸ್ಥಿತಿಗಳಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾನೋ, ಸಹನೆಯಿಂದ ಯೋಚಿಸುತ್ತಾನೋ ಅವನು ಸೋಲುವುದು ಅಸಾಧ್ಯ. ಸೊ ಬೆಟರ್ ನಾ ಈ ಒಂದು ಎಸ್ಸೆನ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೂ ಹಾಕಿರ್ತೀನಿ. ಸೊ ಈಗ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ, ಇಲ್ಲಾಂತಂದ್ರೆ ವಿಡಿಯೋ ಭಾಳ ಲೆಂಗ್ದಿ ಆಗ್ತೈತಿದ. ಇವಾಗ ಫಸ್ಟ್ ಪಾಯಿಂಟ್ಸ್ ಏನೇನು, ಪಾಸಿಟಿವ್ ಪಾಯಿಂಟ್ಸ್ ಏನೇನು ಅಂತ ನೋಡ್ಬೇಕು ನಾವು. ಫಸ್ಟ್ ಕಹಿ ಅನುಭವಗಳು ಈಗ ನಮ್ಗೆ ಲೈಫ್ ಒಳಗೆ ಒಂದಷ್ಟು ಜೀವನದ ಪಾಠಗಳನ್ನು ಮೌಲ್ಯಗಳನ್ನು ಕಲಿಸ್ತಾ ಬಂದಾಗ ಏನೇನು ಕಲಿಸ್ತದ, ತಾಳ್ಮೆ ಮತ್ತು ಸಹನೆಯನ್ನು ಕಲಿಸ್ತದ. ಇವೆರಡು ಒಂದು ವ್ಯಕ್ತಿನ ಭಾಳ ಶ್ರೇಷ್ಠವನ್ನಾಗಿಸಬಲ್ಲಂಥ ಒಂದು ಒಳ್ಳೆ ಕ್ವಾಲಿಟೀಸ್. ಇವು ಯಾವಾಗ ನಮಗೆ ಬರ್ತಾವಂದ್ರೆ ನಾವು ಸೋತಾಗ, ಅದರಿಂದ ಕಲಿತಾಗ ಬರ್ತಾವ. ಇನ್ನು ಇವಕ್ಕೆಲ್ಲ ನೀವು ನಿಮ್ಮದೇ ಆದಂಥ ಎಕ್ಸಾಂಪಲ್ಸ್ನ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ನ ಹಾಕ್ತಾ ಹೋಗಬೇಕು. ಇನ್ನು ಈ ಥರ ಟಾಪಿಕ್ ಇದೊಂಥರ ಫಿಲಾಸಫಿ ಬೇಸ್ಡ್ ಒಂದು ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ನೀವು ಪೊಲಿಟಿಕಲ್ ಡೈಮೆನ್ಷನಲ್ ಒಳಗೆ ಹೆಂಗೆ ಬರಿಬೇಕು, ಆ್ಯಂಡ್ ಪ್ರತಿಯೊಂದು ಆಯಾಮದೊಳಗೆ ಹೆಂಗೆ ಬರಿಬೇಕು ಅಂದಾಗ ನೀವು ಪೂರ್ತಿ ನಿಮ್ಮ ಒಂದಷ್ಟು ಬುಕ್ಸ್ಗಳಿಂದ, ಈಗ ಹಿಸ್ಟ್ರಿ ಅಂದ ತಕ್ಷಣ ಹಿಸ್ಟ್ರಿ ಒಂದು ಎಕ್ಸಾಂಪಲ್ನ ಕೊಡೋಕೆ ಟ್ರೈ ಮಾಡಬೇಕು. ಈ ಥರ ನೀವು ಎಕ್ಸಾಂಪಲ್ಸ್ನ ಕೊಟ್ಟಂಗನ ನಿಮ್ಮ ಒಂದು ಎಸ್ಸೆದ
ವೇಟೇಜ ಹೆಚ್ಚಾಗ್ತಾ ಹೋಗ್ತೈತಿ. ಸೊ ಎಕ್ಸಾಂಪಲ್ ಥ್ರೂ ನೀವು ಮಲ್ಟಿ ಡೈಮೆನ್ಷನಲ್ ಒಳಗೂ ಎಸ್ಸೆನ ಒಯ್ಬೋದು. ಈ ಥರ ಫಿಲಾಸಫಿಕಲ್ ಯಾವಾಗ ಕೊಡ್ತಾರಲ್ಲ ಅವಾಗ. ಈಗ ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಎಷ್ಟೆಲ್ಲ ಕಷ್ಟಗಳು ಹೋರಾಟಗಳು ಅದು, ಬಟ್ ಸ್ಟಿಲ್ ಅಲ್ಲಿ ತಾಳ್ಮೆಯಿಂದ ಸಹನೆಯಿಂದ ಅಹಿಂಸೆ ಮತ್ತು ಸತ್ಯವಾದವನ್ನು ನಂಬ್ಕೊಂಡು ಗಾಂಧೀಜಿಯವರು ಹೋದರು ಅನ್ನಂತಲೇ ಸ್ವತಂತ್ರ ಸಿಕ್ತು. ಈ ಥರ ಎಕ್ಸಾಂಪಲ್ನ ಹಾಕಿದ್ರಿ ಅಂದ್ರೆ ಅದು ಹಿಸ್ಟ್ರಿಗೆ ಕನೆಕ್ಟ್ ಆಗ್ತದ. ಇನ್ನು ಆತ್ಮವಿಶ್ವಾಸ ನಾವು ಏನೋ ಒಂದು ಕೆಲಸ ಮಾಡಬೇಕಂದ್ರೂ ಆತ್ಮವಿಶ್ವಾಸ ಬೇಕಾಗ್ತೈತಿ. ಸೊ ಯಾವಾಗ ನಾವು ಕಷ್ಟಗಳನ್ನು ಎದುರಿಸಿ ಗೆಲ್ತೇವಲ್ಲ ಅವಾಗ ನಮ್ಮೊಳಗೆ ಆತ್ಮವಿಶ್ವಾಸ ಅನ್ನೋದು ಬರ್ತೈತಿ. ಇವಾಗ ನೀವು ಅಂಬೇಡ್ಕರ್ ಅವರ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಸೊ ಅವ್ರು ಎಷ್ಟು ಒಂದು ಕಲಿಯೋದ್ರಿಂದ ಹಿಡಿದು ಪೂರ್ತಿ ಲೈಫನ್ನು ಅವರು ಹೋರಾಟ ಮಾಡಿರು, ಕಷ್ಟಪಟ್ಟರು, ಬಟ್ ಆತ್ಮವಿಶ್ವಾಸ ಬಿಡಲಿಲ್ಲ. ಸೊ ಅವರು ಪ್ರತಿಯೊಂದು ಸೋಲುಗಳನ್ನು ಕಷ್ಟಗಳನ್ನು ಎದುರಿಸುವಾಗ ಅವರು ಆತ್ಮವಿಶ್ವಾಸ ಅವ್ರದ್ದು ಡೆವಲಪ್ ಆಗ್ತಾ ಹೋತು. ಆ ಆತ್ಮವಿಶ್ವಾಸದಿಂದ ಅವರು ಜೀವನವನ್ನು ಯಾವ ಥರ ಎದುರಿಸಿದ್ರಂದ್ರೆ ಅವ್ರನ್ನ ನಾವು ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಸೊ ಈ ಥರ ಪ್ರತಿಯೊಂದು ಒಂದು ಸಬ್ಜೆಕ್ಟನ್ನು ನೀವು ಮೈಂಡ್ ಒಳಗೆ ಇಟ್ಕೋಬೇಕು. ಎಸ್ ನಾ ಈ ಆಯಾಮದೊಳಗೆಲ್ಲ ಎಸ್ಸೆಗೆ ಎಕ್ಸಾಂಪಲ್ ಕೊಡಬೇಕು, ಇಷ್ಟೆಲ್ಲ ನಾನು ರೆಡಿ ಇರಬೇಕು ಆನ್ಸರ್ಗಳು ಅಥವಾ ಎಕ್ಸಾಂಪಲ್ಸು. ಒಂದು ಎಸ್ಸೆಗೆ ನೀವು ಪ್ರಿಪೇರ್ ಆಗತ್ತೀರಂದಾಗ ನೀವು ಒಂದು ಚಿಕ್ಕ ನೋಟ್ಬುಕ್ ಮಾಡ್ಕೊಂಡು ಅದ್ರೊಳಗೆ ಎಲ್ಲ ಥರದ ಒಂದು ಎಕ್ಸಾಂಪಲ್ದ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ರೆಡಿ ಮಾಡ್ಕೊಂಡಿರ್ಬೇಕಾಗ್ತದೆ. ಇದು ಜೀವನದ ಸತ್ಯದ ಅರಿವು. ಸೊ ನಮಗೆ ಲೈಫ್ ಅಂದರೆ ಹೆಂಗೆ ಅನಿಸಿರ್ತೈತೆ ಅಂದ್ರೆ ಸೋಲು ನನಗೆ ಬರಂಗಿಲ್ಲ, ನನಗೆ ಸಾವ ಬರಂಗಿಲ್ಲ, ನನಗೆ ಪೆಟ್ಟ ಹತ್ತಂಗಿಲ್ಲ, ಈ ಥರ ನೆಗೆಟಿವ್ ಜಾಸ್ತಿ ಯೋಚನೆ ಮಾಡ್ತಿರಂಗಿಲ್ಲ. ಬಟ್ ಜೀವನ ಅಂದಮೇಲೆ ಸೋಲುಗಳು ಬರ್ತಾವ, ಏಟಗಳು ಬೀಳ್ತಾವ, ನೋವುಗಳು ಆಗ್ತಾವ. ಸೊ ಆ ಒಂದು ನೈಜತೆ ನಮಗೆ ಗೊತ್ತಾಗ್ತೈತಿ ಯಾವಾಗ ಸೋಲ್ತೇವಿ. ಈ ಕಹಿ ಅನುಭವಗಳು ನಮಗೆ ಅದನ್ನು ಕಲಿಸ್ತಾವ. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಸ್ವಂತ ಜೀವನದ ಏನೋ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಹಾಕ್ಬೋದು. ನೆಕ್ಸ್ಟ್ ಸಹಾನುಭೂತಿಯನ್ನು ಕಲಿಸುತ್ತದೆ. ಈಗ ನಾವು ಸ್ವತಃ ಕಷ್ಟಪಟ್ಟೇವೆ ಅಂದಾಗ ನಾವು ಇನ್ನೊಬ್ಬರ ನೋವುಗಳಿಗೆ ಸ್ಪಂದಿಸ್ತೇವೆ. ಸೊ ಆ ಥರ ಈಗ 2ನೇ ಮಹಾಯುದ್ಧ ಆಗ್ತೈತಿ, ಅವಾಗ ಭಾಳ ಇಡೀ ಪೂರ್ತಿ ಜಗತ್ತೊಳಗನ ಎಷ್ಟೆಲ್ಲ ಸಂಕಷ್ಟ, ಒಂದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಎಷ್ಟೋ ಜನ ಜೀವ ಕಳ್ಕೊಂಡ್ರು. ಅಂಥ ಸ್ಥಿತಿ ಮತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೆ 3ನೇ ಜಾಗತಿಕ ಯುದ್ಧ ತಡಿಲಿಕ್ಕೆ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಈ ಥರ ಎಕ್ಸಾಂಪಲ್ಸ್ಗಳು ಎಲ್ಲೆಲ್ಲಿ ಫಿಟ್ ಆಗ್ತಾವಲ್ಲ ನೋಡ್ಕೊಂಡು ಈ ಥರ ಎಕ್ಸಾಂಪಲ್ಸ್ನ ಹಾಕ್ತಾ ಹೋಗಬೇಕು. ಇನ್ನು ಅನುಭವವೇ ದೊಡ್ಡ ಪಾಠ. ಸೊ ಪುಸ್ತಕಗಳೊಳಗೆ ಕಲ್ತಿದ್ದಕ್ಕಿಂತ ಕಲಿಸಿದಂಥ ಪಾಠಗಳ ಇನ್ನೂ ನಮಗೆ ನೈಜ ಜ್ಞಾನವನ್ನು ನೀಡ್ತವೆ. ಸಂಬಂಧಗಳ ಪಾಠ. ನಾವು ಅನ್ಕೋತಿರ್ತೀವಿ ಬೆಳ್ಳಗೆ ಇರೋದೆಲ್ಲ ಹಾಲ ಅಂಥೇಳಿ. ಸೊ ನಮ್ಮ ಜೊತೆ ಯಾರು ಚಂದ ಮಾತಾಡ್ತಾರೆ ಎಲ್ಲರೂ ಒಳ್ಳೆಯವರ ಅಥವಾ ಎಲ್ಲರೂ ನಮ್ಮ ಮುಂದಿನ ಜೀವನದೊಳಗೆ ಹೆಲ್ಪ್ ಮಾಡ್ತಾರೋ ಅಂಥೇಳಿ. ಬಟ್ ಈ ಒಂದಷ್ಟು ನಂಬಿಕೆ ದ್ರೋಹಗಳಾಗಿರ್ಬೋದು, ಇಂಥ ಒಂದಷ್ಟು ಬಿಟರ್ ಎಕ್ಸ್ಪೀರಿಯನ್ಸಸ್ಸಿಂದ ನಮಗೆ ಯಾರು ಇಂಪಾರ್ಟೆಂಟಾ, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಈ ಥರ ವ್ಯಾಲ್ಯೂಸನ್ನು ಗೊತ್ತಾಗ್ತವೆ. ಫೈನಲಿ ವೈಯಕ್ತಿಕ ಬದಲಾವಣೆಗಳು ಆಗ್ತವೆ ನಮ್ಮೊಳಗೆ. ಸೊ ನಮ್ಮ ದೌರ್ಬಲ್ಯಗಳು ನಮಗೆ ಗೊತ್ತಾದಾಗ ನಾವು ಯಾವಾಗ ಅದನ್ನು ಸುಧಾರಣೆ ಮಾಡ್ಕೋತೇವಲ್ಲ ಅವಾಗ ನಮ್ಮಲ್ಲಿ ಬದಲಾವಣೆಗಳು ಆಗ್ತವೆ. ಸೊ ಈ ಥರ ಎಲ್ಲ ನೀವು ಪಾಸಿಟಿವ್ ಪಾಯಿಂಟ್ಸ್ನ ಫಸ್ಟ್ ಪೀಟಿಕೆ ಹಾಕ್ತೀರಿ. ಅದಾದ ತಕ್ಷಣ ಒಂದಷ್ಟು ಪಾಸಿಟಿವ್ ಏನೇನು ಪಾಯಿಂಟ್ಸ್ ಅದಾವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿರಿ. ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ನ ಹಾಕ್ತಾ ಹೋಗೇವಿ. ಆ್ಯಂಡ್ ನೆಕ್ಸ್ಟ್ ಯಾವುದೇ ವಿಷಯ ಇರಲಿ ಅದ್ರದ್ದು ಪಾಸಿಟಿವ್ ಆಯ್ತಂದ್ರೆ ನೆಗೆಟಿವನ್ನು ಇರ್ತದೆ. ಸೊ ನೆಗೆಟಿವನ್ನು ನೀವು ಡಿಸ್ಕಷನ್ ಮಾಡಲೇಬೇಕಾಗ್ತದೆ. ಅಂದಾಗ ಎಷ್ಟೇದೊಂದು ವೇಟೇಜ ಬ್ಯಾಲೆನ್ಸ್ಡ್ ಆಗ್ತೈತಿ. ಈಗ ಮಾನಸಿಕ ಖಿನ್ನತೆ ಇದೆ ಹೆಂಗೆ ಅಂದಾಗ ಕೆಲವೊಮ್ಮೆ ಕಹಿ ಅನುಭವಗಳು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿನ ಡಿಪ್ರೆಷನ್ಗೂ ಒಯ್ಬೋದಂದ್ರೆ ಅವೊಂಥರ ಖಿನ್ನತೆಗೆ ಹೋಗ್ಬೋದು ಅಥವಾ ಒಬ್ಬೊಬ್ಬ ಇರೋಕೆ ಇಷ್ಟಪಡ್ಬೋದು. ಸೊ ಈ ಥರ ಒಂದಷ್ಟು ಜನ ಬೇರೆನ ನೆಗೆಟಿವ್ ಆಗಿ ತೊಗೊಂಡವ್ರಿಗೆ ಈ ಥರ ಡಿಪ್ರೆಷನ್ನ ಸ್ಟ್ರೆಸ್ಸನ್ನು ಕಾಡ್ಬೋದು. ಇನ್ನಿದು ಸಾರ್ವತ್ರಿಕವಲ್ಲ, ಇದು ಯೂನಿವರ್ಸಲ್ ಅಲ್ಲ, ಎಲ್ಲರಿಗೂ ಅಪ್ಲೈ ಆಗಂಗಿಲ್ಲ. ಇದು ಯಾರು ಪಾಸಿಟಿವ್ ತೊಗೋತಾರಲ್ಲ ಅವ್ರಿಗೆ ಅಷ್ಟೇ ಕೆಟ್ಟ ಅನುಭವಗಳು ಒಳ್ಳೆಯದನ್ನು ಮಾಡ್ತಾವ. ಬಟ್ ಕೆಲವು ಜನ ಅದನ್ನು ಪಾಸಿಟಿವ್ ತೊಗೊಳ್ಳಿಲ್ಲ ಅಂದಾಗ ಫುಲ್ ಹೆದರಿ ಇನ್ನೊಂದು ಸಲ ಅದು ಕೆಲಸ ಟ್ರೈ ಮಾಡ್ದೇ ಇರ್ಬೋದು ಅಥವಾ ಮುಂದೆ ಯಾವತ್ತು ಜೀವನದೊಳಗೆ ಆ ಥರ ಕೆಲಸಗಳಿಗೆ ಕೈಯ ಆಗದೆ ಇರ್ಬೋದು ಅಥವಾ ಸೋತು ನೋವಿನಿಂದ ಆತ್ಮಹತ್ಯೆಗೆ ಹೋಗ್ಬೋದು, ಹೆಲ್ತ್ ಇಶ್ಯೂ ಬರ್ಬೋದು, ಈ ಥರ ಜನನೂ ಇರ್ತಾರೆ. ಇನ್ನು ಪುನರಾವರ್ತನೆಯ ಒಂದು ಭಯ. ಕೆಲವು ಸಲ ಹೆಂಗಂದ್ರೆ ಎಷ್ಟು ಸಲ ಸರಿಪಡ್ಸಕ್ಕೆ ಹೋದ್ರೂ ಕೆಲವು ಪ್ರಯತ್ನಗಳು ಎಷ್ಟು ಮಾಡಿದ್ರೂ ತಪ್ಪುಗಳು ಮತ್ತೆ ಮತ್ತೆ ಆಗ್ತಾ ಇರ್ತಾವೆ. ಸೊ ಈ ಥರ ಒಂದಷ್ಟು ಪಾಯಿಂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೇಕು. ಇನ್ನು ಅದಕ್ಕೊಂದು ಪುಟ್ಟದಾದಂಥ ಜಜ್ಮೆಂಟ್ ನೀವು ಕೊಡಬೇಕಾಗ್ತದೆ ಬ್ಯಾಲೆನ್ಸ್ಡ್ ಆಗಿ. ಕಹಿ ಅನುಭವಗಳು ಅತ್ಯುತ್ತಮ ಶಿಕ್ಷಕರಿದ್ದಂತೆ ಸಕಾರಾತ್ಮಕ ದೃಷ್ಟಿಕೋನದಿಂದ ತಪ್ಪುಗಳನ್ನು ಅರಿತು ಪುನರಾವರ್ತನೆ ಆಗದಂತೆ ನೋಡಿಕೊಂಡಾಗ. ಸೊ ಈ ನೆಗೆಟಿವ್ ಸ್ಟೇಟ್ಮೆಂಟ್ ಏನಿಲ್ಲ ಕೊಟ್ಟಿರಲ್ಲ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗ್ತದೆ. ಅದಾದ ತಕ್ಷಣ
ಕನ್ಕ್ಲೂಷನ್ ಯಾವತ್ತಿದ್ರೂ ನಿಮ್ಮ ಪೂರ್ತಿ ಒಂದು ಸಾರಾಂಶ ಇರಬೇಕು. ಆ್ಯಂಡ್ ಏನೋ ನೀವು ನೆಗೆಟಿವೇ ಇರಲಿ, ಏನೇ ಇದ್ದರೂ ಏನಾದ್ರು ಒಂದಷ್ಟು ನಾವು ಸುಧಾರಣೆ ಮಾಡೋದ್ರಿಂದ ಅದು ಬದಲಾಗ್ತೈತಿ. ಈ ಥರ ಪಾಯಿಂಟ್ಸ್ನ ನೀವು ಹಾಕ್ಕೋಬೇಕು. ಕಹಿ ಅನುಭವಗಳು ನಮ್ಮನ್ನು ಗಟ್ಟಿಗೊಳಿಸುತ್ತವೆ, ಬುದ್ಧಿವಂತರನ್ನಾಗಿ ಮಾಡುತ್ತವೆ. ಬಿದ್ದವನೇ ಏಳುವುದನ್ನು ಕಲಿಯುತ್ತಾನೆ ಎಂಬಂತೆ ನಮ್ಮ ಜೀವನದ ಕಹಿ ಅನುಭವಗಳು ಅತ್ಯುತ್ತಮ ಪಾಠಗಳನ್ನು ಕಲಿಸುತ್ತವೆ ಎಂಬುದು ಸತ್ಯ. ಆದ್ದರಿಂದ ಕಹಿ ಅನುಭವಗಳಿಂದ ದೂರ ಸರಿಯದೆ ಅದರಿಂದ ಕಲಿಯಲು ಸಿದ್ಧರಾಗಬೇಕು. ಏಕೆಂದರೆ ಕಷ್ಟಗಳ ಮೌಲ್ಯ ಅರ್ಥ ಮಾಡಿಕೊಂಡಾಗ ಮಾತ್ರ ಜೀವನದ ನೈಜ ಸ್ವಾರಸ್ಯ ಆನಂದಿಸಲು ಸಾಧ್ಯ. ಸೊ ಈ ಒಂದು ಎಸೆ 300 to 400 ವರ್ಡ್ಸ್ ಒಳಗೆ ಬರೆದಿದ್ದೈತಿದ್ದು ನಾನು. ಬಟ್ ನಿಮ್ಗೆ UPSC ಒಳಗೆ ನೀವು 1000 to 1200 ವರ್ಡ್ಸ್ ಲಿಮಿಟ್ ಇರ್ತೈತಿ. ಹೀಗಾಗಿ ಇಲ್ಲಿ ನೀವು ಈ ಥರನ ಎಸೆನ ಬರ್ಯಾಕೆ ಪ್ರಾಕ್ಟೀಸ್ ಮಾಡಿರಿ. ಇಲ್ಲ ಎಕ್ಸಾಂಪಲ್ಸ್ಗಳ್ನ ನೀವು ಆ್ಯಡ್ ಮಾಡ್ತಾ ಹೋದಂಗೆ, ಪಾಯಿಂಟ್ಸ್ಗಳು ಆ್ಯಡ್ ಮಾಡ್ತಾ ಹೋದಂಗೆ ಆರಾಮಾಗಿ 1000 to 1200 ವರ್ಡ್ಸ್ ಒಳಗೆ ನಿಮ್ಮ ಎಸೆ ಫಿಟ್ ಆಗ್ತೈತಿ. ಸೊ ನಿಮಗೊಂದು ಐಡಿಯಾ ಬಂದೈತೆ ಅನ್ಕೋತೀನಿ ಒಂದು ಎಸೆ ಯಾವ ಥರ ಬರಿಬೇಕು ಅನ್ನೋದು. ನೆಕ್ಸ್ಟ್ ಇದೇ ಥರ ನಿಮಗೆಲ್ಲ ಇಂಟ್ರೆಸ್ಟ್ ತೋರಿಸಿದ್ರಿ, ಈ ವಿಡಿಯೋ ಇಷ್ಟ ಆಯ್ತಂದ್ರೆ GS ಕ್ವಶನ್ ಆನ್ಸರ್ಗಳನ್ನೂ ಕನ್ನಡ ಮಾಧ್ಯಮದೊಳಗೆ ನೋಡೋಣ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. Thank you.